ನಮೋ ಭಗವತೆ ತಸ್ಮೈ ಕೇಶವಾಯ ಮಹಾತ್ಮನೆ ಯನ್ನ ನಾಮ ಕೀರ್ತನಾತ್ ಸದ್ಯೋ ನರಕಾಗ್ನಿಃ ಪ್ರಶಾಮ್ಯತಿ ಭಕ್ತಪ್ರಿಯಾಯ ದೇವಾಯ ಪರಸ್ಮೈ ಹರಯೇ ನಮಃ ಲೋಕನಾಥಾಯ ಶಾಂತಾಯ ಯಜ್ಞೇಶಾಯಾದಿಮೂರ್ತಯೇ ಅನಂತಾಯ ಪ್ರಮೇಯಾಯ ನರಸಿಂಹಾಯ ತೇ ನಮಃ ನಾರಾಯಣಾಯ ಗುರವೇ ಶಂಖಚಕ್ರಗದಾಧೃತೆ ವೇದಪ್ರಿಯಾಯ ಮಹದೇ ವಿಕ್ರಮಾಯ ನಮೋ ನಮಃ ವರಾಹಾಯ ಅಪ್ರತರ್ಕ್ಯಾಯ ವೇದವಾಂಗ್ಮಯ ಮಹೀಪತೆ ನಮೋ ದ್ಯುತಿಮತೆ ನಿತ್ಯಂ ಬ್ರಾಹ್ಮಣಾಯ ನಮೋ ನಮಃ ವಾಮನಾಯ ಬಹುಜ್ಞಾಯ ವೇದಾಂಗಧಾರಿಣೇ ಬಲಿಬಂಧನದತ್ತಾಯ ವೇದಪಾಲಾಯ ತೇ ನಮಃ ವಿಷ್ಣವೇ ಸುರನಾಥಾಯ ವ್ಯಾಪಿನೇ ಪರಮಾತ್ಮನೇ ಚತುರ್ಭುಜಾಯ ಶುದ್ಧಾಯ ಶುದ್ಧದ್ರವ್ಯಾಯ ತೇ ನಮಃ ಜಾಮದಜ್ಞಾಯ ರಾಮಾಯ ಕ್ಷತ್ರಾಂತಕಾರಿಣೇ ರಾಮಾಯ ರಾವಣಾಂತಾಯ ನಮಸ್ತುಭ್ಯಂ ಮಹಾತ್ಮನೇ ಅಸ್ಮಾನುದ್ಧರ ಗೋವಿಂದ ದಿಗಂಧಿನ್ನಮೋಸ್ತುತೆ ಸ್ತೋತ್ರಮೇತತ್ ಪಠೇದ್ಯಸ್ತು ನಿರಯಾನ್ಮುಚ್ಯತೆ ಚ ಸಹ ಅಸ್ತ್ರ ಸಂಶಯಃ ಖಲ್ವಃ ಪ್ರತ್ಯಹಂ ಪಾಠಮಾಚರೇತಿ ನಾರಕೀಕೃತಂ ಶ್ರೀ ನೃಸಿಂಹ ಸ್ತೋತ್ರಂ. ರಾಯರ ಜೀವನದ ದೊಡ್ಡ ಒಂದು ಮೆಸೇಜ್ ಅಂದರೆ ಅಂಥ ಹೊತ್ತಿನಲ್ಲೂ ಕೂಡ ಅವರು ದುಃಖ ಪಡಲಿಲ್ಲ, ಮತ್ತೆ ಬಡತನಕ್ಕೆ ದುಃಖ ಪಡಲಿಲ್ಲ, ಮತ್ತು ಇನ್ನೊಬ್ಬರು ನೋಡಿಬಿಟ್ಟು ಅಯ್ಯೋ ಪಾಪ ಅಂತ ಹೆಲ್ಪ್ ಮಾಡಲಿ ಅಂತಲೂ ತೋರಿಸಲಿಲ್ಲ. ಆದರೆ ರಾಯರು ಸುಖವಾಗಿದ್ದರು. ಅಲ್ಲ, ಊಟ ಇಲ್ಲದೆ ಹೇಗೆ ಸುಖವಾಗಿದ್ದರು ಅಂತ ಹೇಳ್ತಾರೆ. ಅವರಿಗೆ ಜ್ಞಾನ ಭೋಜನ ಇತ್ತು, ಸುಖವಾಗಿದ್ದರು. ಉಪವಾಸ ಇರಲಿಲ್ಲ, ಜ್ಞಾನ ಇತ್ತಲ್ಲ, ಅವ್ರಿಗೆ ಸುಖ ಕೊಡು. ಇವತ್ತು ಜ್ಞಾನ ಕೊಡೋ ಸುಖ ಅನ್ನ ಕೊಡೋದಿಲ್ಲ, ನೆನಪಿರಲಿ. ಅನ್ನ ಕೊಡೋದು ಫಿಸಿಕಲ್ ಅಷ್ಟೇ, ಜ್ಞಾನ ಕೊಡೋದು ಸ್ಪಿರಿಚುವಲ್. ಆದ್ದರಿಂದ ಜ್ಞಾನದ ಸುಖ ಭಾರಿ ದೊಡ್ಡದು. ಇದು ಅರ್ಥ ಮಾಡಿಕೊಂಡ್ರೆ ರಾಯರು ಸುಖವಾಗಿದ್ದರು ಅನ್ನೋ ಪದ ನಮಗೆ ಅರ್ಥ ಆಗೋದು ಜ್ಞಾನಿಗಳಾಗಿದ್ದರು ಎಂಬುದಕ್ಕೆ ಸಾಕ್ಷಿ. ಜ್ಞಾನ ಇಲ್ಲದವರು ಸುಖ ಬರೋದಿಲ್ಲ. ಸುಖ ಅಂತ ನಾವು ಪಡ್ತೇವೆ ಅಂತ ತಿಳ್ಕೊಂಡ್ರೆ ತಪ್ಪೋದು, ತಪ್ಪು ತಿಳ್ಕೊಂಡಿದ್ದೇವೆ ಅಂತ ಅರ್ಥ. ಜ್ಞಾನದಿಂದ ಜ್ಞಾನ ಇಲ್ಲ, ಸಂಪತ್ತಿದೆ, ಸುಖವಾಗಿದ್ದೇವೆ ಅಂತ ತಿಳ್ಕೊಂಡ್ರೆ ಸುಖ ಅಲ್ಲದು, ಮುಂದೆ ದುಃಖಕ್ಕೆ ನಾಂದಿ ಅಷ್ಟೇ. ನಮಗೆ ಅರ್ಥ ಆಗಿಲ್ಲ ಹೊರತು ಸುಖದ ನಿಜವಾದ ಅರ್ಥ ಬರೋದೇ ಸ್ಪಿರಿಚುವಲ್ ಇದ್ದಾಗ ಹೊರತು ಕ್ರಿಟೇರಿಯಲ್ಲಿದ್ದಾಗ ಅಲ್ಲ. ಅದನ್ನು ಸುಖಧೈರ್ಯಶಾಲಿ ಆ ಪದ ಸರಿಯಾಗಿ ಯೋಚನೆ ಮಾಡಬೇಕು. ಸಮಸ್ತ ದುಷ್ಟಗ್ರಹ ನಿಗ್ರಹೇಶಃ, ಸಮಸ್ತ ದುಷ್ಟಗ್ರಹ ನಿಗ್ರಹ ಈಶಃ. ಎಷ್ಟೇ ನಮಗೆ ಪೀಡೆ ಪಿಶಾಚಿಗಳು ಎಷ್ಟೇ ಇರಲಿ, ಎಲ್ಲವನ್ನೂ ಬಿಡಿಸಿ ನಮ್ಮ ಪರಿಹಾರ ಮಾಡ್ತಾರೆ ರಾಯರು. ಇದು ದೊಡ್ಡ. ಇವತ್ತು ಎಷ್ಟೋ ಜನ ಇರ್ತಾರೆ, ಇಷ್ಟು ದೊಡ್ಡ ಗ್ರಹ ನಿಮಗೆ ಕಾಡ್ತಾ ಇದೆ, ಬಿಡಿಸೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ರಾಯರಾಗೆಲ್ಲ ಹೇಳೋದಿಲ್ಲ. ಸಮಸ್ತ ದುಷ್ಟಗ್ರಹಗಳ ಪೀಡೆ ನಮಗಿದ್ರೂ ಕೂಡ ಅದನ್ನು ನಿಗ್ರಹ ಮಾಡೋದು ಕೇಪಬಲ್ ಆಗಿದ್ದಾರೆ ರಾಯರು. ಕೊಂಡ್ರೆ ಸಮಸ್ತ ದುಷ್ಟಗ್ರಹ ನಿಗ್ರಹೇಶಃ. ದುರತ್ಯಯ ಉಪಪ್ಲವ ಸಿಂಧು ಸೇತು. ಇವ ದೊಡ್ಡ ಸಮುದ್ರ, ಸಂಸಾರ ಸಮುದ್ರ ದಾಟಿಸ್ತಕ್ಕಂಥ ಸೇತುವೆ ಇದ್ದಾಗಿದ್ದಾರೆ ರಾಯರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ರಾಯರ ಬಗ್ಗೆ ತಿಳಿಯುತ್ತೆ. ಇನ್ನು ಮುಂದಿನ ಮಾತು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಎಷ್ಟೋ ಥರ ಪವಾಡ ಪುರುಷರು ಬರ್ತಾರೆ. ಅವರೆಲ್ಲ ಪವಾಡ ಯಾರು ಮುಂದೆ ಮಾಡ್ತಾರೆ ಗೊತ್ತಾ? ತಿಳುವಳಿಕೆ ಇಲ್ಲದವ್ರ ಮುಂದೆ ಮಾಡ್ತಾರೆ. ಇಗ್ನೋರೆಂಟ್ ಪೀಪಲ್ ಮುಂದೆ ಪವಾಡ ಮಾಡ್ತಾರೆ. ಅದೇ ಅವರು ಸುಲಭ ಮೋಸ ಮಾಡಲಿಕ್ಕೆ ಬರುತ್ತಲ್ಲ, ಮಾಡಿಬಿಡ್ತಾರೆ. ತಿಳಿದವ್ರು ಬಂದರೆ ಎಸ್ಕೇಪ್ ಆಗಿಬಿಡ್ತಾರೆ, ಮಾಡೋದಿಲ್ಲ. ಸಿಕ್ಕಾಕೊಬಿಡ್ತೇವೆ ಅಂತ ಗೊತ್ತವ್ರಿಗೆ. ಅರ್ಥ ಆಯ್ತಾ? ಇವ್ರು ಹಾಗಲ್ಲ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ರಾಯರ ಹತ್ರ ತಿಳಿದವ್ರು ಬಂದಷ್ಟು ಕೂಡ ರಾಯರ ಗ್ರೇಟ್ನೆಸ್ ಜಾಸ್ತಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದು ದೊಡ್ಡ ಪಾಯಿಂಟ್. ಇದು ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಈ ಬಾಬಾಗಳಿರ್ತಾರಲ್ಲ, ಹಿಂದೆ ಅವರಿಗೆಲ್ಲ ಚಾಲೆಂಜ್ ಹಾಕಿದ್ದಾರೆ ಯಾರೋ ಯೂನಿವರ್ಸಿಟಿಯಿಂದ. ನಮ್ಮೆದುರಿ ಮಾಡಿ ತೋರಿಸಿ, ನೀವು ಏನೋ ವಾಚ್ ಗೀಸ್ ತಂದುಕೊಡಿ ಅಂತ ಕೇಳಿದರೆ ಓಡೋಗ್ಬಿಟ್ಟು ಸಿಗಲೇ ಇಲ್ಲ ಅವರು. ಸುಳ್ಳು ಅಂತ ಅವರಿಗೆ ಗೊತ್ತಿತ್ತು ಅಂತ. ಆದರೆ ರಾಯರು ಎಂತೆಂಥವ್ರು, ಅಂತಿದ್ದ ಜಗನ್ನಾಥದಾಸರಂಥ ಮಹಾನುಭಾವರು, ಗೋಪಾಲದಾಸರಂಥ, ವಿಜಯದಾಸರಂಥವ್ರು, ಅವ್ರ ಹೆಸರೇ ಸ್ಮರಿಸಿ ಬದುಕಿರೋ ದಿವ್ಯಾಚಾರ, ಅಂಥವರೆಲ್ಲ ಇವರು ಸರೆಂಡರ್ ಆಗ್ತಾರೆ ಅಂದರೆ ಎಷ್ಟು ಕೆಪಾಸಿಟಿ ಇರ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಮಸ್ತ ದುಷ್ಟಗ್ರಹ ನಿಗ್ರಹೇಶಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ವಿದ್ವಾಂಸರಿಗೆ ರಾಯರ ಮಹಿಮೆ ಇನ್ನೂ ಹೆಚ್ಚು ಗೊತ್ತಾಗುತ್ತೆ. ಸಾಮಾನ್ಯರಿಗೆ ಗೊತ್ತಾಗುತ್ತೆ ಸ್ವಲ್ಪ. ವಿದ್ವಾಂಸರಿಗೆ ನೀರಿನ ಆಳ ಈಜು ಬಂದವನಿಗೆ ಜಾಸ್ತಿ ಈಜು ಬರದೇ ಇದ್ದವನಿಗೆ ಜಾಸ್ತಿ ಗೊತ್ತಾಗೋದಿಲ್ಲ. ಈಜು ಬರೆದು ನೋಡ್ತಾನಷ್ಟೇ, ಈಜು ಬಂದವನು ಒಳಗೋಗಿ ನೋಡ್ತಾನೆ ಎಷ್ಟು ಆಳ ಇದೆ ಅಂತ. ಸೊ ವಿದ್ವಾಂಸರು ರಾಯರಿಗೆ ಅರ್ಥವಾಗ ಹಾಗೆ ವಿದ್ವಾಂಸ ಅಲ್ಲದವರಿಗೆ ಅರ್ಥ ಆಗೋದಿಲ್ಲ. ಅವರು ಪರಿಮಾಣಾದಿ ಗ್ರಂಥ ಓದಿದಾಗ ಏನು ಆನಂದ ಆಗುತ್ತೆ. ಅವ್ರು ಎಷ್ಟೇ ಸಂಪತ್ತು ಕೊಟ್ಟರೂ ಕೂಡ ಅದಕ್ಕಿಂತ ಹೆಚ್ಚು ಆನಂದ ಅವರು ಪರಿಮಾಣಾದಿ ಗ್ರಂಥದಲ್ಲಿ ನೋಡೋ ಜ್ಞಾನದಿಂದ ಆಗುತ್ತದೆ. ಅದಕ್ಕಾಗಿ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ಅವರಿಗಂತ ಇದಿದೆ. ನಮ್ಮ ವಾಗ್ವೈಖರಿಯಿಂದ ಎಂಥವ್ರನ್ನೂ ಬೇಕಾದ್ರೂ ಸೋಲಿಸಿಬಿಡ್ತಾರೆ ಅಂತ ಹೇಳ್ತಾರೆ. ಅದು ಮುಂದೆ ನೋಡೋಣ.
ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ ಸಹ ನಹ ಅವ್ಯಾತ್ ಗುರು ರಾಘವೇಂದ್ರ. ಏನು ಮಾಡಬೇಕು? ನಮಗೆ ಬೇಕಾದ್ದೆಲ್ಲ ಕೊಡಲಿ, ಬೇಡವಾದ್ದೆಲ್ಲ ತೆಗಿಲಿ. ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ ದೇಹ ಸುಪಾಠವ, ವಾಕ್ ಸುಪಾಠವ ದೇಹ ಸುಪಾಠವ ಇದನ್ನೆಲ್ಲ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ. ಮತ್ತು ಶರೀರೋತ್ತ ಸಮಸ್ತ ದೋಷಾನ್ ಹತ್ವ, ನಮ್ಮ ದೇಹಕ್ಕೆ ಅಟ್ಯಾಚ್ ಆಗಿ ಏನೇನು ದೋಷಗಳು ಬಂದಿರುತ್ತೆ ಅದಿಷ್ಟನ್ನೂ ಪರಿಹಾರ ಮಾಡಿ. ಇದನ್ನು ಅವರ ಹತ್ರ ಹೋದಾಗ ನಾವು ಒಳ್ಳೆಯ ಅಡ್ವಾಂಟೇಜ್ ತೊಗೋಬೇಕು. ಸಣ್ಣ ಪುಟ್ಟ ದೊಡ್ಡವರ ಹತ್ರ ಹೋಗ್ಬಿಟ್ಟು ಚಿಕ್ಕ ಪ್ರಯೋಜನ ಕೇಳಬಾರ್ದು. ದೊಡ್ಡ ಕಂಪ್ನಿ ಮ್ಯಾನೇಜರ್ ಇರ್ತಾನೆ, ಅವನತ್ರ ಕೂಲಿ ಕೆಲಸ ಕೇಳೋಕ್ಕಾಗತ್ತಾ? ಬರೀ ಊಟ ಹಾಕಿ ಕಳಿಸೋ ಅಂತ ಕೇಳೋದಕ್ಕಾಗತ್ತಾ? ಒಳ್ಳೆ ಸೂಟಬಲ್ ಜಾಬ್ ಕೇಳಬೇಕು. ಕ್ವಾಲಿಫಿಕೇಷನ್ ಸೂಟ್ ಆಗೋ ಜಾಬ್ ಕೇಳೋ ಹಾಗೆ ಬೇರೆಯವ್ರನ್ನ ಕೇಳಬಾರ್ದು. ಮಹಾರಾಜನ ಹತ್ರ ಹೋಗಿಬಿಟ್ಟು ಕೈ ದುಗ್ಗಾಣಿ ಕೊಟ್ಟು ಅಂತಾರೆ. ದುಗ್ಗಾಣಿ ಕೇಳಿದರೆ ಉಪಯೋಗ ಇಲ್ಲ, ಊಟ ಕೇಳಿದರೆ ಉಪಯೋಗ ಇಲ್ಲ. ಜಗನ್ನಾಥದಾಸರ ಹರಿಕಥಾಮೃತಸಾರದಲ್ಲಿ ದೃಷ್ಟಾಂತ ಕೊಡ್ತಾರೆ. ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ. ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ. ಸುಮನಸಧೇನು ಅಂದರೆ ಕಾಮಧೇನು. ಕಾಮಧೇನು ಹತ್ರ ಹೋಗಿದ್ದಾನೆ, ಸ್ವಲ್ಪ ಗೋಮಾತದ ಸಗಣಿ ಕೊಡು ಅಂತ ಕೇಳಿದರೆ ಇದು ಎಲ್ಲ ಹಸು ಕೊಡುತ್ತೆ. ಕಾಮಧೇನು ಹತ್ರ ಹೋಗಬೇಕಾಗಿಲ್ಲ ಅದಕ್ಕೆ. ಆದರೆ ರಾಯರ ಹತ್ರ ಹೋದಾಗ ನಾವು ಸಣ್ಣ ಪುಟ್ಟ ಫಲ ಕೇಳಬಾರ್ದು. ಎಂಥದ್ದು ಕೇಳಬೇಕು ಅಂದರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ಸಂತಾನ ಅಂದರೆ ಒಳ್ಳೆ ಸಂತಾನ, ದುಷ್ಟ ಸಂತತಿ ಎಲ್ಲ. ಪರಿಶುದ್ಧ ಭಕ್ತಿ, ಪರಿಶುದ್ಧ ಸಂಪತ್ತು, ವಿಜ್ಞಾನ, ವಾಕ್ಪಾಠವ, ದೇಹಪಾಠವ ಮೊದಲಾದವುಗಳನ್ನೆಲ್ಲ ಕೊಡ್ತಾರೆ. ದೇಹದ ಎಲ್ಲ ದೋಷನೂ ಕಳೆದಾಕ್ತಾರೆ. ಹತ್ವಾಸನೋ ವ್ಯಾತ್ ಗುರು ರಾಘವೇಂದ್ರ. ಮುಂದೆ ಅವರ ಸೇವೆಗೆ ನಮಗೇನು ಅನಿಸುತ್ತೆ ಇದೆಲ್ಲ ನೋಡಿದಾಗ? ಎದುರಿಗಿದ್ದವ್ರು ಭಾರಿ ಪುಣ್ಯವಂತರು, ಹತ್ತಿರ ಹೋಗಿ ಮಾತಾಡಿಸ್ಬೋದು, ಎಲ್ಲ ಮಾಡಬಹುದು, ನಮಗೇನೂ ಇಲ್ಲ ಅಂತ ಕೇಳಿದ್ರೆ ಯೋಚನೆ ಮಾಡಬೇಡಿ. ಅವ್ರ ಪಾದೋದಕ್ಕೆ ಸಾಕು ಉದ್ಧಾರ ಮಾಡೋಕ್ಕೆ ಅಂತ. ಅವ್ರು ಲೆಟ್ರ್ ಕೊಟ್ಟರೆ ಕೆಲಸ ಆಗುತ್ತೆ ಅಂತಾರಲ್ಲ ಹಾಗೆ. ಅವ್ರು ಬಂದಿರಲ್ಲ, ಲೆಟ್ರ್ ಕೊಟ್ಟರೆ ಕೆಲಸ ಆಗುತ್ತೆ. ಕೆಲವರು ಇರ್ತಾರೆ, ನನ್ನ ಹೆಸರೊಳಗೆ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹೆಸರೊಳಗೆ ಕೆಲಸ ಆಗುತ್ತೆ. ಸುಮ್ಮನೆ ಅವ್ರ ಕಡೆಯಿಂದ ಬಂದೇ ಕೆಲಸ ಆಗಿಬಿಡುತ್ತೆ. ಮತ್ತು ರಾಯರು ಎಂಥವ್ರು ಅಂದರೆ ಅವ್ರ ಪಾದೋದಕ ತೊಗೊಂಡ್ರು ನಾವು ಉದ್ಧಾರ ಆಗಿಬಿಡುತ್ತೆ. ಏನು ಪಾದೋದಕ ಹೇಗಿದೆ? ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಕಾಸಾದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋ ಭುವಿ ಮಹಾ ವಂದ್ಯಾ ಸುಪುತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹ ಮಹಾ ಪಾಪಾಪಹಸ್ತಂ ಶ್ರೇಯೇ. ಇದರಲ್ಲಿ ಅವರ ಪಾದೋದಕದ ಮಹಿಮೆ ಹೇಳ್ತಾರೆ. ಇದು ಸಾಮಾನ್ಯ ಬ್ರಾಹ್ಮಣ ಪಾದೋದಕಕ್ಕೆ ಭಾರಿ ಮಹತ್ವ ಇದೆ. ಯದಿಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾಹನಂ. ಎಲ್ಲ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ತಕ್ಷಣ ಬರಬೇಕು, ಒಟ್ಟಿಗೆ ಬರಬೇಕು ಅಂತಿದ್ದರೆ ಆಗ ಬ್ರಾಹ್ಮಣರ ಪಾದೋದಕ ತಲೆ ಮೇಲೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಇದೆ ಅಲ್ಲಿ. ಇನ್ನು ರಾಯರು ಬರೀ ಬ್ರಾಹ್ಮಣರಲ್ಲ, ಅಪರೋಕ್ಷ ಜ್ಞಾನಿ ಬ್ರಾಹ್ಮಣರು ಅಂದರೆ ಅವ್ರ ಪಾದ ಎಷ್ಟು ಶಕ್ತಿ ಇದೆ. ಗಂಗಾದಿ ಸಕಲ ತೀರ್ಥಗಳಿಂದ ಬರತಕ್ಕಂಥ ಪುಣ್ಯಕ್ಕಿಂತ ಜಾಸ್ತಿ ಪುಣ್ಯ ಕೊಡೋ ಶಕ್ತಿ ಇದೆ. ದುಸ್ತಾಪತ್ರಯ ನಾಶನಃ ಒಂದು ಮಹಾವಂದ್ಯಾ ಸುಪುತ್ರ ಪ್ರದಃ. ವಂದ್ಯ ಅಂದರೆ ಬಂಜೆ. ಬಂಜೆಗೆ ಮಗ ಹುಡ್ತಾನೆ ಅಲ್ಲ, ಬಂಜೆಗೆ ಸುಪುತ್ರ ಹುಡ್ತಾನೆ, ಅದು ಇಂಪಾರ್ಟೆಂಟ್. ತುಂಬ ಇದ್ದಾಗ ಎಂಥದ್ದು ಒಂದು ಮಗ ಸಿಕ್ಕರೆ ಸಾಕೋತಾರಲ್ಲ ಹಾಗೆ. ಹಾಗಲ್ಲ, ಸುಪುತ್ರ ಪ್ರದಃ. ಅಷ್ಟೇ ಅಲ್ಲ, ಒಂದು ಬಂಜೆಯಲ್ಲಿ ಎರಡು ವಿಧ, ವಂದ್ಯ ಮಹಾವಂದ್ಯ ಅಂತ ಕರೀತಾರೆ. ಬಂಜೆ ಮಹಾಬಂಜೆ. ಬಂಜೆ ಸಾಮಾನ್ಯವಾಗಿ ಬಂಜೆ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಡಿಫೆಕ್ಟ್ಸ್ ಇರುತ್ತೆ, ಸರಿ ಮಾಡಿದರೆ ಹೋಗಿಬಿಡುತ್ತೆ, ಅವಳು ವಂದ್ಯ. ಮಹಾವಂದ್ಯ ಅಂದರೆ ಇನ್ಕ್ಯೂರಬಲಿ ವಂದ್ಯ, ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥವರಿಗೆ ಸುಪುತ್ರ ಹುಡ್ತಾರೆ ಅಂದರೆ ಪಾದೋದು ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಹಾಗಾಗಿದೆ, ಮದುವೆಯಾಗಿ 12 ವರ್ಷ ಆಗಿದೆ, 15 ವರ್ಷ ಆಗಿದೆ ಅಂತ ಹೋಗಿರ್ತಾರೆ. ಅಂಥವ್ರಿಗೆ ಮಗು ಆಗ್ತಾರೆ ಅಂತ ತಿಳ್ಕೊಂಡ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ, ಡಾಕ್ಟರ್ಸ್ ಹೇಳಿರ್ತಾರೆ ಸಾಧ್ಯವೇ ಇಲ್ಲ ಅಂತ ಹೇಳಿರ್ತಾರೆ. ಆಮೇಲೆ ನೋಡಿದ್ರೆ ಸಾಧ್ಯ ಆಗಿದೆ. ಇಂಥ ಶಕ್ತಿ ವಿಜ್ಞಾನಕ್ಕಿಲ್ಲ, ರಾಯರಂಥ ಜ್ಞಾನಿಗಳಿಗಿದೆ ಅಂತ ಹೇಳ್ತಾರೆ. ಯತ್ಪಾದ ಕಂಜರದ ಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನಂ ದುರಿತಕಾನನ ದಾವಭೂತಂ. ಹೋಗಲಿ ಬಿಡಿ, ಅವರ ಹತ್ರ ಹೋಗಕ್ಕೂ ಆಗಲಿಲ್ಲ, ಪಾದೋದಕರೂ ಆಗಲಿಲ್ಲ. ಅವರ ಹತ್ರ ಹೋಗಿ ಬಂದಿರ್ತಾರಲ್ಲ, ಅವರ ಹತ್ರ ಹೋಗಿ ಉದ್ಧಾರ ಆಗ್ತೀರಿ ಅಂತ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್. ಯಾರ ರಾಯರ ಪಾದಧೂಳಿ ಧರಿಸಿರ್ತಾರೆ, ಯಾರ ರಾಯರ ನಾಮೋಚ್ಚಾರಣೆ ಮಾಡ್ತಾರೆ, ಯಾರು ಅವರ ಸ್ತೋತ್ರ ಮಾಡ್ತಾರೆ, ಅವ್ರನ್ನೂ ಏನು ಮಾಡಬೇಡಿ, ಮತ್ತೆ ನೋಡಿ ಸಾಕು ಅಂತ ಹೇಳ್ತಾರೆ. ಮನೆ ಪಕ್ಷ ದುರಿತಕಾದನ ದಾವಭೂತಂ. ಅದರಿಂದ ಎಲ್ಲ ಅನಿಷ್ಟ ಪರಿಹಾರ ಆಗಿಬಿಡುತ್ತೆ. ರಾಯರ ಭಕ್ತರ ದರ್ಶನ ಎಷ್ಟು ಆನಂದ ಕೊಡುತ್ತೆ ಅಂತ ಹೇಳ್ತಾರೆ. ರಾಯರ ಭಕ್ತರ ದರ್ಶನ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ. ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತ ವರ್ಧನ ವಿಜಯೀಂದ್ರ ಕರಾಬ್ಜೋತ್ಸ ಸುಧೀಂದ್ರ ವರಪುತ್ರಕಃ. ಗುರುಗಳಲ್ಲಿ ನಾವು ನೋಡಬೇಕಾದದ್ದು ಜ್ಞಾನ. ಗುರುಗಳಲ್ಲಿ ಜ್ಞಾನ ನೋಡಿ, ದೊಡ್ಡ ಬಿಲ್ಡಿಂಗ್ ನೋಡ್ತಾರೆ, ಖುಷಿಯಿಂದ ಬಂದು ನೋಡ್ತಾನೆ. ಹೈಸ್ಕೂಲ್ ಅಂತ ಬೋರ್ಡ್ ಹಾಕಿತ್ತು. ಇವನಾಗಲಿ PUC ಪಾಸ್ ಮಾಡಿಬಿಟ್ಟಿದ್ದಾನೆ, ಹತ್ರ ಕೂಡ ಹೋಗಲ್ಲ. ಯಾತಕ್ಕೆ ಅಂದರೆ ಹೈಸ್ಕೂಲ್ ಅದು. ಬಿಲ್ಡಿಂಗ್ ಎಷ್ಟು ದೊಡ್ಡದಿದೆ, ತಗೊಂಡು ಏನು ಮಾಡಬೇಕು?
ಚಿಕ್ಕ ಬಿಲ್ಡಿಂಗ್ ಇರುತ್ತೆ, ಯಾವುದೋ ಒಂದು ಕಾಲೇಜ್ ಅಂತ ಹಾಕಿರ್ತಾರೆ. ತಕ್ಷಣ ಹೋಗ್ತಾರೆ. ಬಿಲ್ಡಿಂಗ್ ನೋಡೋ ಸೈಜ್ ನೋಡೋದಿಲ್ಲ, ಏನು ಪ್ರಾವಿಷನ್ ಇದೆ. ಇಲ್ಲಿ ದೊಡ್ಡ BSc MSc ಹೇಳೋ ಕಾಲೇಜಿಗೆ ಇರೋ ಮಹತ್ವ ಬಿಲ್ಡಿಂಗಿಗೆ ಇರೋದಿಲ್ಲ. ಮತ್ತು ರಾಯರು ಸರ್ವಶಾಸ್ತ್ರ ಪಾರಂಗತ. ಗುರುಗಳೆಲ್ಲ ಫಸ್ಟ್ ನೋಡಬೇಕಾದ ಜ್ಞಾನ. ಇವತ್ತು ಜ್ಞಾನ ನೋಡೋದೇ ಇಲ್ಲ, ವಾಚ್ ಕೊಡ್ತಾರೋ ಬೂದಿ ಕೊಡ್ತಾರೋ ಅಂತ ನೋಡ್ತಾ ಕೂತಿರ್ತಾರೆ. ಇದು ಗುರುಗಳ ಲಕ್ಷಣ ಅಲ್ಲ. ಇದಕ್ಕೆ ದೊಡ್ಡ ಕಾಲೇಜ್ಗೆ ಹೋಗೋದು, ಸ್ಟೀಲ್ ಪಾತ್ರೆ ಕೊಡಿದ್ರೆ ಕೊಡ್ತಾರಾ? ಪ್ರಾವಿಡೆಂಟ್ ಸ್ಟೋರ್ಸ ಅದು? ಕಲ್ಯಾಣ ಮಂಟಪನ? ಅಲ್ಲ, ಬರೀ ಜ್ಞಾನ ಕೊಡೋದಷ್ಟು. ಇವತ್ತು ಗುರುಗಳಲ್ಲಿ ಜ್ಞಾನ ಇಲ್ಲದೆ ಹೋದರೆ ಗುರುಗಳೇ ಅಲ್ಲ. ಜನಕ್ಕೆ ಗುರುಗಳ ಡೆಫಿನೇಷನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನೋ ಕೊಟ್ಟರೆ ಗುರುಗಳು ಅಂತಾರೆ. ಜ್ಞಾನ ಕೊಟ್ಟರೆ ಮಾತ್ರ ಗುರುಗಳು ಹೊರತು ಇನ್ನೇನು ಕೊಟ್ಟರು ಗುರುಗಳು ಅಂತ ಕರೆಸೋದಿಲ್ಲ. ಅದು ಜ್ಞಾನ ಎಷ್ಟೆಷ್ಟು ಕೊಡ್ತಾರೆ ದೊಡ್ಡ ದೊಡ್ಡ ಗುರುಗಳಾಗ್ತಾರೆ. ಇವತ್ತು ಒಂದು ಇಂಜಿನಿಯರಿಂಗ್ ಮಾತ್ರ ಹೇಳ್ಕೊಡೋದು, ಮೆಡಿಕಲ್ ಮಾತ್ರ ಹೇಳ್ಕೊಡ್ತಾರೆ, ಯೂನಿವರ್ಸಿಟಿ ಎಲ್ಲ ಹೇಳ್ಕೊಡ್ತಾರೆ. ಆಗ ಅದು ಫುಲ್ ಮಹತ್ವ. ರಾಯರು ಸರ್ವತಂತ್ರ ಸ್ವತಂತ್ರ. ನಾವು ದೇವರನ್ನ ಸರ್ವತಂತ್ರ ಸ್ವತಂತ್ರ ಅಂತ ಕರೀತೇವೆ, ಅದರ ಅರ್ಥ ಬೇರೆ. ರಾಯರನ್ನ ಸರ್ವತಂತ್ರ ಸ್ವತಂತ್ರ ಆ ಅರ್ಥ ಬೇರೆ. ಸರ್ವತಂತ್ರ ಸ್ವತಂತ್ರ ಆ ಅರ್ಥದಲ್ಲಿ ದೇವರೊಬ್ಬನೇ. ಮಹಾಲಕ್ಷ್ಮಿಯು ಕೂಡ ಸರ್ವತಂತ್ರ ಸ್ವತಂತ್ರರಲ್ಲ. ಮತ್ತು ರಾಯರನ್ನ ಕರೆದು ಬಿಟ್ರಲ್ಲ ಅಂದರೆ ಇಲ್ಲಿ ಆ ಅರ್ಥ ಅಲ್ಲ. ತಂತ್ರ ಅಂದರೆ ಶಾಸ್ತ್ರ, ಸರ್ವಶಾಸ್ತ್ರದಲ್ಲೂ ಪಾರಂಗತರು ಅಂತ ಅರ್ಥ. ದೇವರಿಗೆ ಸ್ವತಂತ್ರ ಅಂತ ಕರಿಬೇಕಾದ್ರೆ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯೆ ಪರಾನಪೇಕ್ಷಂ ಸ್ವತಂತ್ರ ಅಂದರೆ ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ದೇವರಿಗೆ ಒಂದೇ ಇರೋದು, ಯಾರಿಗೂ ಇಲ್ಲ. ಶಾಸ್ತ್ರ ಪಾರಂಗತರು ಅಂತ ಅರ್ಥ. ಸಕಲ ಶಾಸ್ತ್ರ ಓದಿದವರು. ಏನು ಶಾಸ್ತ್ರ ಓದಿರ್ಬೋದು ರಾಯರು ಅಂದರೆ ಮಂಗಲಾಷ್ಟಕದಲ್ಲಿ ಇವರೇ ಬರೀತಾರೆ. ಅಪ್ಪಣಾಚಾರ್ಯರೇ ಮಂಗಲಾಷ್ಟಕನೂ ಬರೆದಿದ್ದಾರೆ. ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇದು ಎಷ್ಟು ಶಾಸ್ತ್ರ ಗೊತ್ತಿದೆ ರಾಯರಿಗೆ ಅಂದರೆ ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ತ್ರಯ್ಯರ್ಥ, ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ, ಪಾರಂಗತ ಇಷ್ಟು ಗೊತ್ತಿತ್ತಂತ ರಾಯರು. ಒಂದು ಗೊತ್ತಿದ್ರೂ ಸಾಕು ಮನುಷ್ಯ ಬದುಕಿ ಹೋಗ್ತಾನೆ. ಕೊನೆಯದು ಸಂಗೀತ ಒಂದು ಬಂದರೆ ಸಾಕು ಬದುಕಿ ಹೋಗ್ಬಿಡ್ತಾನೆ. ಇನ್ನು ಫಸ್ಟ್ ಕ್ಲಾಸ ಬದುಕ್ತಾನೆ ಅಂತ ಅವರಿಗೆ ಭಾರತೀಯ ಡಿಮ್ಯಾಂಡ್. ರಾಯರು ಲಾಸ್ಟ್ ಸಂಗೀತ, ಫಸ್ಟು ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ ಇಷ್ಟು ಓದಿದ್ರು. ಎಷ್ಟೋ ವಯಸ್ಸಿಗೆ ಗೊತ್ತಾ ಅವರಿಗೆ? 20 ವರ್ಷಕ್ಕೆ ಇಷ್ಟು ಶಾಸ್ತ್ರ ಓದಿದ್ದಾರೆ ರಾಯರು. 20 ವರ್ಷಕ್ಕೆ ಇಂಜಿನಿಯರಿಂಗು, ಮೆಡಿಕಲ್ಲು, ಕಾಮರ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ಓದೋರು ಯಾರು ಸಿಗ್ತಾರೆ ನಿಮಗೆ? ಬರೀ MSc ಮಾಡಿ ಸಿಗೋದು ಸಾಧ್ಯ ಇಲ್ಲ. ಎಲ್ಲ ಶಾಸ್ತ್ರದಲ್ಲೂ ಪಾರಂಗತ. 20 ವಯಸ್ಸಿಗೆ ಊಟಕ್ಕೆ ಏನೂ ಇಲ್ಲ. ಮತ್ತೆ ಆ ರೀತಿ ಬಿಟ್ಟಿದ್ದಕ್ಕೆ ಹಾಗಾಗಿದ್ರು ಅಂತ ಅರ್ಥ. ಚೆನ್ನಾಗಿ ಊಟ ಮಾಡಿ ಕೂತ್ಬಿಟ್ಟಿದ್ದು ಏನೂ ಆಗ್ತಿರಲಿಲ್ಲ. ಆದರೆ ರಾಯರು ಅಷ್ಟು ಅಧ್ಯಯನ ಮಾಡಿದ್ರು, ಆದ್ದರಿಂದ ಅಷ್ಟು ಗ್ರೇಟ್ ಆಗಿದ್ದಾರೆ. ಹೇಗೆ ಜ್ಞಾನ ಜಾಸ್ತಿ ಆಗ್ತದೋ MBBS ಡಾಕ್ಟ್ರು ಹತ್ರ ಹೋದ, MD ಡಾಕ್ಟ್ರಿಗಿಂತ ಜಾಸ್ತಿ ಹೋದ, FRSS ಇನ್ನೂ ಮೇಲೆ ಹೋದ. ಯಾಕೆಂದರೆ ಅವ್ರು ಓದು ಜಾಸ್ತಿ ಆಗ್ತಾ ಹೋದಂತೆ ಎಕ್ಸ್ಪರ್ಟೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ರಾಯರು ಸರ್ವಶಾಸ್ತ್ರ ಪಾರಂಗತರಾದ್ದರಿಂದ ಅವರು ಗುರುಗಳು ಅಂತ ಅರ್ಹರಾಗಿದ್ದಾರೆ ಅಂತ ತಾತ್ಪರ್ಯ.